ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೊಂದು ಪತ್ರ ಸಂಚಲನ. ಮತ್ತೊಂದು ಅಂತ ಯಾಕೆ ಹೇಳ್ತಾ ಇದೀವಿ ಅಂದ್ರೆ ಮೊನ್ನೆ ಅಷ್ಟೇ ಹೊಸದಾಗಿ ಆಯ್ಕೆಯಾದ ಮೊಟ್ಟ ಮೊದಲ ಬಾರಿಗೆ ಆಯ್ಕೆಯಾದಂತ MLAಗಳು 31 ಜನ ಪತ್ರವನ್ನ ಬರೆದು ಅದಕ್ಕೆ ಸಹಿಯನ್ನ ಹಾಕಿದ್ರು. ಅದು ದೊಡ್ಡ ಮಟ್ಟದಲ್ಲಿ ಚರ್ಚೆಗೀಡಾಗಿತ್ತು. ಈಗ ಮತ್ತೊಂದು ಪತ್ರ ಯಾರ್ದು ಸಂಪುಟದಲ್ಲಿ ಸ್ಥಾನ ನೀಡುವಂತೆ MLCಗಳು ಪತ್ರವನ್ನ ಬರೆದಿದ್ದಾರೆ. AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಗೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. MLCಗಳಿಗೂ ಕೂಡ ಸಚಿವ ಸ್ಥಾನವನ್ನ ಕೊಡಿ ನೆಕ್ಸ್ಟ್ ಸಂಪುಟ ಪುನರ್ರಚನೆಯಲ್ಲಿ. 24 MLCಗಳಿಂದ ಖರ್ಗೆಗೆ ಮನವಿಯನ್ನ ಸಲ್ಲಿಕೆ ಮಾಡಲಾಗಿದೆ. ದೆಹಲಿಗೂ ತೆರಳಿಕ್ಕೂ ಸಜ್ಜಾಗಿದ್ದಾರೆ ಪರಿಷತ್ ಸದಸ್ಯರು. ಸಂಪುಟ ಪುನರ್ರಚನೆ ವೇಳೆ ಪರಿಗಣಿಸುವಂತೆ ಮನವಿ. ಯಾಕೆಂದ್ರೆ ಇದುವರೆಗೂ ಏನಿದೆ ಸಚಿವ ಸಂಪುಟ ಅದರಲ್ಲಿ ಇರುವಂತ ಏಕೈಕ MLC ಅಂದ್ರೆ NS ಬೋಸ್ರಾಜ್ ಅವರೊಬ್ಬರಿಗೆ ಮಾತ್ರ ಅವಕಾಶವನ್ನ ಮಾಡಿಕೊಡ್ಲಾಗಿದೆ. MLC ಆಗಿರುವಂತ ಬೋಸ್ರಾಜ್ ಅವ್ರಿಗೆ ಮಾತ್ರ, ಇನ್ಯಾರಿಗೂ ಕೂಡ ಅವಕಾಶ ಇಲ್ಲ. ಸೊ ಹೀಗಾಗಿ ಇನ್ನೂ ಕೆಲವು ಜನಕ್ಕೆ ಅವಕಾಶವನ್ನ ಮಾಡಿಕೊಡಿ ಅಂತ ಹೇಳಿ ಪತ್ರವನ್ನ ಬರೆಯಲಾಗಿದೆ. ಒಂದ್ ಕಡೆ 31 ಜನ ಹೊಸದಾಗಿ ಆಯ್ಕೆಯಾದಂತ ಮೊಟ್ಟ ಮೊದಲ ಬಾರಿಗೆ ಆಯ್ಕೆಯಾದಂತ MLAಗಳು ಪತ್ರವನ್ನ ಬರೆದಿದ್ರು. 38 ಜನರ ಪೈಕಿ 31 ಜನ ಪತ್ರದಲ್ಲಿ ಸಹಿಯನ್ನ ಹಾಕಿದ್ರು. ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು ನಮ್ಮ ಜೊತೆ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ಪತ್ರಗಳ ಮೇಲೆ ಪತ್ರಗಳು, ಒಂದ್ ಕಡೆ ಕುರ್ಚಿ ಕಚ್ಚಾಟ ಮತ್ತು ಒಂದ್ ಕಡೆ ಪತ್ರಗಳ ಸಮರ, ಯಾವ ರೀತಿಯ ಇಕ್ಕಟ್ಟಿಗೆ ಸಿಕ್ಕಾಕ್ಸಿದೆ ಹೈಕಮಾಂಡ್ನ ಅಂತ? ಖಂಡಿತವಾಗಿಯೂ ಪೃಥ್ವಿರಾಜ್, ಹೈಕಮಾಂಡ್ಗೆ ಇದೊಂದು ರೀತಿ ದೊಡ್ಡ ಮಟ್ಟದ ತಲಬಿಸಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಒಂದ್ ಕಡೆಯಾಗಿ ಹೊಸದಾಗಿ ಆಯ್ಕೆಯಾಗಿರ್ತಕ್ಕಂಥ ಶಾಸಕರುಗಳು ಪತ್ರವನ್ನ ಬರೆಯೋದ್ರ ಮುಖಾಂತರ ಕನಿಷ್ಠ 5 ಸಚಿವ ಸ್ಥಾನಕ್ಕೆ ಬೇಡಿಕೆಯನ್ನು ಇಟ್ಟಿರ್ತಕ್ಕಂಥದ್ದು. ಇದೀಗ ಹೊಸ ಶಾಸಕರ ಬೆನ್ನಲ್ಲೇ MLCಗಳು ಅಂದ್ರೆ ಚಿಂತಕರ ಚಾವಡಿ, ಬುದ್ಧಿವಂತರ ವೇದಿಕೆ ಅಂತಾನೆ ಹೇಳಿ ಕರೆ ಕೊಡುವಂತ ವಿಧಾನ ಪರಿಷತ್ ಸದಸ್ಯರು ಕೂಡ ಇದೀಗ ಹೈಕಮಾಂಡ್ ಮೇಲೆ ಒತ್ತಡ ಇರುವಂತ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಅದರಂತೆ 24 ಮಂದಿ ವಿಧಾನ ಪರಿಷತ್ ಸದಸ್ಯರ ಸಹಿ ಉಳ್ಳಂತ ಪತ್ರವನ್ನ ಕೆಲ ವಿಧಾನ ಪರಿಷತ್ ಸದಸ್ಯರ ನಿಯೋಗ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಮಾಡೋದ್ರ ಮುಖಾಂತರ ನಮಗೂ ಕೂಡ ಸಚಿವ ಸ್ಥಾನವನ್ನ ಕೊಡಬೇಕು ಅನ್ನುವಂತ ಒಂದು ನಿಟ್ಟಲ್ಲಿ ಮನವಿಯನ್ನು ಕೂಡ ಮಾಡಿರುವಂತದ್ದು. ಅದರಂತೆ 1907ರಲ್ಲಿ ಸ್ಥಾಪನೆಯಾದಂತ ಕರ್ನಾಟಕ ವಿಧಾನ ಪರಿಷತ್ ಅತ್ಯಂತ ಹಳೆಯ ಪರಿಷತ್ತುಗಳಲ್ಲಿ ಕೂಡ ಒಂದಾಗಿರ್ತಕ್ಕಂಥದ್ದು. 10-15 ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಂತ ದೊಡ್ಡ ಮಟ್ಟದಲ್ಲಿ ನಾವು ಪ್ರತಿನಿಧಿಸ್ತಾ ಇದ್ದೀವಿ. ಸ್ಥಳೀಯ ಸಂಸ್ಥೆಗಳಿಂದಲೂ ಕೂಡ ನಾವು ಆಯ್ಕೆಯಾಗಿರ್ತಕ್ಕಂಥದ್ದು. ತಳಮಟ್ಟದಲ್ಲಿ ನಾವು ಕೂಡ ಜನರ ಸಂಪರ್ಕದಲ್ಲಿರ್ತೀವಿ. ಶಾಸಕರಿಗೆ ಹೋಲಿಸಿದ್ರೆ MLCಗಳು ಮತದಾರರ ಮೇಲೆ ಪ್ರಭಾವವನ್ನ ಬೀರ್ತಾರೆ. ಮತ್ತೊಂದು ಕಡೆಯಾಗಿ ಪಕ್ಷದ ನೆಲೆಯನ್ನು ಕೂಡ ಬಲಪಡಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸ್ತಾರೆ. ಎಸ್ಪೆಷಲಿ ಪದವೀಧರ ಶಿಕ್ಷಕರ ಕ್ಷೇತ್ರಗಳಿಂದ ಆಯ್ಕೆಯಾಗಿರ್ತಕ್ಕಂಥ ಸಂಸದರು 15ರಿಂದ 20 ವಿಧಾನಸಭಾ ಕ್ಷೇತ್ರಗಳನ್ನ ಪ್ರತಿನಿಧಿಸ್ತಾರೆ. ಅವರು ಮತದಾರರು ಪ್ರಾಥಮಿಕವಾಗಿ ಪದವೀಧರರು ಮತ್ತು ಶಿಕ್ಷಕರನ್ನು ಒಳಗೊಂಡಿದ್ದು ಅವರು ಸಮಾಜದಲ್ಲಿ ಪ್ರಮುಖ ಅಭಿಪ್ರಾಯವನ್ನು ಕೂಡ ರೂಪಿಸುವಲ್ಲಿ ಯಶಸ್ವಿಯಾಗಿರ್ತಾರೆ. ಶಿಕ್ಷಕರು ಗೌರವಾನ್ವಿತ ಪ್ರಭಾವಿಗಳಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಸಾರ್ವಜನಿಕ ಗ್ರಹಿಕೆಯನ್ನು ರೂಪಿಸುವಲ್ಲಿ ಮತ್ತಷ್ಟು ಕೂಡ ಸಹಾಯವನ್ನ ಮಾಡ್ತಾರೆ. ಮತ್ತೊಂದು ಕಡೆಗೆ ಸಚಿವ ಸಂಪುಟ ಪುನರ್ರಚನೆ ವೇಳೆ ವಿಧಾನ ಪರಿಷತ್ನಿಂದ ಕನಿಷ್ಠ 5 ಮಂದಿ ಸದಸ್ಯರನ್ನ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಬೇಕು. ಸಂಪುಟದಲ್ಲಿ MLCಗಳ ಪ್ರಾತಿನಿಧ್ಯ ಇಲ್ಲದೆ ಇರೋದು ಕೂಡ ಕೌನ್ಸಿಲ್ ಸದಸ್ಯರಲ್ಲಿ ಅಸಮಾಧಾನ ಮತ್ತೆ ಅಸಮಾನತೆ ನಿರುತ್ಸಾಹ ಕೂಡ ಕಾಡ್ತಾ ಈ ಬೆಳವಣಿಗೆಗಳಾಗ್ತಾ ಇದವಲ್ಲ ತಿಮ್ಮೇಗೌಡ್ರೆ, ಒಂದ್ ಕಡೆ ಪತ್ರಗಳ ಮೇಲೆ ಪತ್ರ, ಇನ್ನೊಂದ್ ಕಡೆ ಕುರ್ಚಿ ಕಚ್ಚಾಟ ನಡೀತಾ ಇದೆ, ಎಲ್ಲೊಂದ್ ಕಡೆ ಸ್ವಲ್ಪ ಸೈಲೆಂಟ್ ಆಗಿರ್ರಪ್ಪ ಇದೆಲ್ಲವೂ ಕೂಡ ಬಗೆಹರಿಸುವವರೆಗೂ ಅಂತ ಹೇಳಲಿಕ್ಕೂ ಆಗ್ತಾ ಇಲ್ವಾ ಹೈಕಮಾಂಡ್ಗೆ? ಬಿಕಾಸ್ ಎಲ್ಲವೂ ಸರಿ ಇಲ್ಲ ಅನ್ನುವಂತ ಸಂದೇಶ ಕೊಡ್ತಾ ಇದೆ ಈ ಪತ್ರಗಳು ಕೂಡ. ಋತುರಾಜು, ನಾವು ನಿನ್ನೆಯಿಂದಲೂ ಕೂಡ ಒಂದು ಮಾತನ್ನ ಹೇಳ್ತಾ ಇದ್ದೀವಿ. ಇದು ಎಲ್ಲ ಒಂದ್ ಕಡೆಗೆ ಹೈಕಮಾಂಡ್ ಗಮನ ಸೆಳೆಯುವಂತ ಒಂದು ನಿಟ್ಟಲ್ಲಿ, ಹೈಕಮಾಂಡ್ನೇ ಒಂದ್ ರೀತಿ ಇಕ್ಕಟ್ಟಿಗೆ ಸಿಲುಕಿಸುವಂತ ಒಂದು ನಿಟ್ಟಲ್ಲಿ ಕಾಂಗ್ರೆಸ್ನ ಒಂದು ಬಣ ಈ ಒಂದು ಸ್ಟ್ರಾಟಜಿಯನ್ನ ಅನುಸರಿಸ್ತಾ ಇದೆ ಅಂತ. ಯಾಕಂತ ಹೇಳಿದ್ರೆ ಹೈಕಮಾಂಡ್ ಈ ಒಂದು ಪರಿಸ್ಥಿತಿಯಲ್ಲಿ ಯಾವುದೇ ನಿರ್ಧಾರವನ್ನ ಕೈಗೊಂಡ್ರು ಕೂಡ ಅದು ಪಕ್ಷದ ಮೇಲೆ ಹೊಡೆತ ಬೀಳುತ್ತೆ ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ಎಲ್ಲ ಒಂದ್ ಕಡೆಗೆ ತಟಸ್ಥವಾಗಿದೆ. ಆದ್ರೆ ಒಂದು ಬಣ ಈ ಒಂದು ಕ್ಲಾರಿಟಿಗೋಸ್ಕರವಾಗಿ ಅಂದ್ರೆ ಪವರ್ ಶೇರಿಂಗ್ ವಿಚಾರದಲ್ಲಿ ಹೈಕಮಾಂಡ್ ನಿಲುವೇನು ಅಂದ್ರೆ DCM DK ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡ್ತೀರಾ ಇಲ್ವಾ ಅನ್ನುವಂತ ಒಂದು ನಿಟ್ಟಲ್ಲಿ DK ಶಿವಕುಮಾರ್ ಅವರ ಬೆಂಬಲಿಗರು ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಾಗಿ ಹೊಸ ಶಾಸಕರ ಬರೆದಿದ್ದಾರೆ ಎನ್ನಲಾದಂತ ಒಂದು ಪತ್ರವನ್ನು ಕೂಡ ವೈರಲ್ ಆಗಿರ್ತಕ್ಕಂಥದ್ದು. ಇದೀಗ ಈ ಒಂದು MLCಗಳು ಈ ಹಿಂದೆ ನೋಡಿ 2025 ಅಕ್ಟೋಬರ್ ತಿಂಗಳಲ್ಲಿ ಬರೆದು AICC ಅಧ್ಯಕ್ಷರಿಗೆ ಮನವಿ ಸಲ್ಲಿಸಿರುವಂತದ್ದು. ಆದ್ರೆ ಇವತ್ತು ಈ ಒಂದು ಪತ್ರವನ್ನು ಮಾಡಿರೋದ್ರ ಹಿಂದೆ ಎಲ್ಲ ಒಂದ್ ಕಡೆಗೆ ಹೈಕಮಾಂಡ್ ಅನ್ನ ಇಕ್ಕಟ್ಟಿಗೆ ಸಿಲುಕಿಸೋದ್ರ ಮುಖಾಂತರ ಹೈಕಮಾಂಡ್ ಇಂದ ಈ ಒಂದು ನಾಯಕತ್ವ ಬಿಕ್ಕಟ್ಟಿನ ವಿಚಾರದಲ್ಲಿ ಒಂದು ಕ್ಲಾರಿಟಿಯನ್ನ ಪಡ್ಕೊಳ್ಳೋದಕ್ಕೆ ಇಂಥದ್ದೊಂದು ಸ್ಟ್ರಾಟಜಿ, ಇಂಥದ್ದೊಂದು ತಂತ್ರಗಾರಿಕೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇದೀಗ. ಅಂದ್ರೆ ಈಗ ಹೈಕಮಾಂಡ್ ಎಂಟ್ರಿ ಆಗಿ ಅಕಸ್ಮಾತ್ ಸಂಪುಟ ಪುನರ್ರಚನೆಗೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಂತ ಸಂದರ್ಭದಲ್ಲಿ ಓಕೆ ನಾಯಕತ್ವ ಕಂಟಿನ್ಯೂ ಆಗುತ್ತೆ ಅಂತ ಒಂದು ಮೆಸೇಜ್ ಪಾಸ್ ಆಗುತ್ತೆ. ಇಲ್ಲ ಅವರು ಪುನರ್ರಚನೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ ಅಂದ್ರೆ ನಾಯಕತ್ವ ಬದಲಾವಣೆಯ ಮುನ್ಸೂಚನೆ ಇದ್ದಂತಾಗುತ್ತೆ. ಸೊ ಹೀಗಾಗಿ ಅದೊಂದು ಕ್ಲಾರಿಟಿ ಸಿಕ್ಬಿಡುತ್ತೆ ಅಂತ ಈ ರೀತಿಯಾಗಿ ಪತ್ರಗಳನ್ನ ಬರೆಯುವ ಮುಖಾಂತರ ಹೈಕಮಾಂಡ್ ಎಂಟ್ರಿ ಆಗ್ಬೋದು ಅಂತ.
ಖಂಡಿತವಾಗಿ 100% ನಿಜ. ಇಂಥದ್ದೊಂದು ಕ್ಲಾರಿಟಿಗೋಸ್ಕರವಾಗಿಯೇ ಕಾಂಗ್ರೆಸ್ನ ಒಂದು ಬಣ ಇಂಥದ್ದೊಂದು ಪತ್ರಗಳನ್ನ ವೈರಲ್ ಮಾಡ್ತಾ ಇದೆ, ಇಂಥದ್ದೊಂದು ಪತ್ರ ಸಮರವನ್ನ ಸಾರ್ತಾ ಇದೆ ಅಂತ. ಯಾಕಂತ ಹೇಳಿದ್ರೆ ಹೊಸದಾಗಿ ಆಯ್ಕೆಯಾಗಿರ್ತಕ್ಕಂಥ ಬಹುತೇಕ ಶಾಸಕರುಗಳು ಇದೀಗ ಒಂದು ಹೆಜ್ಜೆ ಮುಂದಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಪತ್ರವನ್ನು ಬರೆಯೋದ್ರ ಜೊತೆಗೆ ಇದೀಗ ಎಸಿಸಿ ನಾಯಕರನ್ನು ಕೂಡ ಭೇಟಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಈ ಸಂಬಂಧವಾಗಿ ನಿನ್ನೆ ಮಾಧ್ಯಮಗಳ ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಮಂಡ್ಯ ಶಾಸಕ ರವಿ ಗಣಿಗ ಅವರು ಕೂಡ ನಾವು ಎಸಿಸಿ ವರಿಷ್ಠರನ್ನ ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ಸೇರಿದಂತೆ ಎಸಿಸಿ ನಾಯಕರನ್ನ ಭೇಟಿ ಮಾಡ್ತೀವಿ, ಅಲ್ಲೂ ಕೂಡ ಒತ್ತಡವನ್ನ ಏರುವಂತ ಒಂದು ಪ್ರಯತ್ನವನ್ನ ಮಾಡ್ತೀವಿ ಅಂತ ಒಂದು ಮಾತನ್ನ ಹೇಳಿದ್ರು. ಇದೀಗ ವಿಧಾನ ಪರಿಷತ್ ಸದಸ್ಯರು ಕೂಡ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಉಭಯ ನಾಯಕರು ಇಬ್ಬರನ್ನು ಕೂಡ ಭೇಟಿ ಮಾಡುವಂತ ಒಂದು ಸಾಧ್ಯತೆಗಳಿದಾವೆ ಪೃಥ್ವಿರಾಜ್. ಓಕೆ, ಧನ್ಯವಾದ ತಿಮ್ಮೇಗೌಡ್ರೆ ನಿಮ್ಮೆಲ್ಲ ಮಾಹಿತಿಗಾಗಿ.